ನಮಸ್ಕಾರ ಸ್ನೇಹಿತರೆ. ಬೆಳಗಿನಿಂದ ದೇಶವೇ ಬೆಚ್ಚಿ ಬೀಳಿಸುವಂತಹ ದುರಂತ ಒಂದು ನಡೆದು ಹೋಗಿದೆ. ಅದುವೇ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದ ಅಜಿತ್ ಪವಾರ್ ರವರ ವಿಮಾನದ ಅಪಘಾತ. ಇನ್ನು ವಿಮಾನ ಅಪಘಾತವನ್ನ ಹತ್ತಿರದಿಂದ ನೋಡಿದ ಪ್ರತ್ಯಕ್ಷದರ್ಶಿ ಹೇಳಿದ್ದಾದ್ರೂ ಏನೋ, ವಿಮಾನ ಅಪಘಾತಕ್ಕೂ ಪ್ರಧಾನಿ ಮೋದಿ ಅವರಿಗೂ ಏನ್ ಸಂಬಂಧ? ಬೇಕಂತಲೇ ಅಜಿತ್ ಪವಾರ್ ರನ್ನ ಪ್ಲಾನ್ ಮಾಡಿ ಮುಗಿಸಲಾಗಿದ್ಯಾ? ಇನ್ನು ಅಪಘಾತದ ಸ್ಥಳದಲ್ಲಿ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಕ್ಕಿರುವಂತಹ ಮಾಹಿತಿಯಾದ್ರೂ ಏನು ಅಂತ ಗೊತ್ತಾ? ಮತ್ತು ಕೊನೆಯ 3 ಕ್ಷಣಗಳಲ್ಲಿ ಆಗಿದ್ದಾದ್ರೂ ಏನು ಅಂತ ಗೊತ್ತಾ? ಇನ್ನು ಫ್ಲೈಟ್ ಒಳಗಿದ್ದ ಮಹಿಳಾ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಕೊನೆಯದಾಗಿ ಹೇಳಿರುವಂತಹ ಮಾತುಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ವಿಮಾನ ಅಪಘಾತಗಳಲ್ಲಿ ರಾಜಕಾರಣಿಗಳು ಸಾವನ್ನಪ್ಪುತ್ತಿರೋದು ಯಾಕೆ? ಈ ಎಲ್ಲ ವಿವರವನ್ನ ನೋಡುವ ಮುನ್ನ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಪೈಲಟ್ ಸೇರಿದಂತೆ 6 ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಫ್ಲೈಟ್ನಲ್ಲಿ ಸಾವನ್ನಪ್ಪಿರುವಂತಹ ಎಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೋರೋ ಹಾಗಿದ್ರೆ ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಬೆಳಗ್ಗಿನಿಂದ ಯಾವ ನ್ಯೂಸ್ ಚಾನೆಲ್ಗಳನ್ನ ನೋಡಿದ್ರೂ ಇದೇ ಸುದ್ದಿಯಾಗಿದೆ. ಯಾಕಪ್ಪ ಅಂತಂದ್ರೆ ಅಜಿತ್ ಪವಾರ್ ರವರು ಸಾಮಾನ್ಯ ವ್ಯಕ್ತಿಯಲ್ಲ, ಬಲಿಷ್ಠ ರಾಜಕಾರಣಿ ಹಾಗೂ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ. ಇವರು ಕೂಡ ನಮ್ಮ ಕರ್ನಾಟಕದ ಡಿಸಿಎಂ ಆದ ಡಿಕೆ ಶಿವಕುಮಾರ್ ಹಾಗೆ ಸಿಕ್ಕಾಪಟ್ಟೆ ಪವರ್ಫುಲ್ ವ್ಯಕ್ತಿ. ಇವರು ಕೂಡ ಮುಂಬರುವಂತಹ ದಿನಗಳಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು. ಆದರೆ ದಿಢೀರ್ ಎಂದು ಈ ರೀತಿ ವಿಮಾನ ದುರಂತ ದೇಶವನ್ನೇ ಒಂದು ಕ್ಷಣ ನಿಬ್ಬೆರಗಾಗಿಸಿದೆ. ಕಳೆದ ವರ್ಷವಷ್ಟೇ ಗುಜರಾತ್ನ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು. ಈಗ ಇವರು ಕೂಡ ಅದೇ ರೀತಿ ಸಾವನ್ನಪ್ಪಿರೋದು ಎಲ್ಲಾ ರೀತಿಯ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಜಿತ್ ಪವಾರ್ ರನ್ನು ಉಳಿಸೋಕೆ 45 ನಿಮಿಷಗಳ ಕಾಲ ತಡ ಮಾಡಿದ್ದು ಯಾಕೆ? ಅಸಲಿಗೆ ಆ ಜಾಗದಲ್ಲಿ ಆಗಿದ್ದಾದ್ರೂ ಏನು ಅಂತ ನೋಡೋಣ ಬನ್ನಿ. ಅಜಿತ್ ಪವಾರ್ ರವರು ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಾರೆ. ಯಾಕಂತಂದ್ರೆ ಬಾರಾಮತಿಯಲ್ಲಿ ಕೆಲವೇ ದಿನಗಳಲ್ಲಿ ಚುನಾವಣೆಗಳು ನಡೆಯಲಿದ್ದು, ಅದಕ್ಕಾಗಿ ಪ್ರಚಾರಕ್ಕಾಗಿ ಮುಂಜಾನೆ ಮುಂಬೈನಿಂದ ತೆರಳಿದ್ರು. ಅದಕ್ಕಾಗಿ ಅವರು ಪ್ರೈವೇಟ್ ಜೆಟ್ ಒಂದನ್ನ ಬುಕ್ ಮಾಡಿದ್ರು. ಈ ಜೆಟ್ನ ಹೆಸರು ಬಂದು ಲಿಯರ್ ಜೆಟ್ 45 ಅಂತ. ಈ ವಿಮಾನದಲ್ಲಿ ಬರೋಬ್ಬರಿ 10 ಜನ ಕೂರಬಹುದು. ಆದರೆ ಅಜಿತ್ ಪವಾರ್ ವಿಮಾನದಲ್ಲಿ ಪೈಲಟ್ ಸೇರಿದಂತೆ 6 ಜನರಿದ್ದರು. ಅದರಲ್ಲಿ ಅಜಿತ್ ಪವಾರ್ PA ಹಾಗೂ ಅವರ ಸಂಬಂಧಿಕ ಮತ್ತು ಅವರ ರಾಜಕೀಯ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಿದ್ದ ಬಲಗೈ ಬಂಟ, ಪೈಲಟ್ ಮತ್ತು ಮಹಿಳಾ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಕೂಡ ಇದ್ರು. ಇನ್ನು ಫ್ಲೈಟ್ ಬಾರಾಮತಿಯಲ್ಲಿ ಸರಿಸುಮಾರು 8:45ಕ್ಕೆ ಲ್ಯಾಂಡ್ ಆಗಬೇಕಿತ್ತು. ಲ್ಯಾಂಡ್ ಆಗುವ 1 ನಿಮಿಷದ ಮುಂಚೆ ಏರ್ಪೋರ್ಟ್ನವರು ಲ್ಯಾಂಡಿಂಗ್ಗೆ ಅನುಮತಿ ಕೊಡ್ತಾರೆ. ಇನ್ನೇನು ಲ್ಯಾಂಡ್ ಆಗಬೇಕಿದ್ದಾಗ ರನ್ವೇ ಇರುತ್ತಲ್ವಾ, ಅಂದ್ರೆ ವಿಮಾನ ಇಳಿಯುವಂತಹ ಜಾಗ. ವಿಮಾನ ಅಲ್ಲಿ ಇಳಿಯೋ ಬದಲು ಸ್ವಲ್ಪ ಎಡಕ್ಕೆ ಹೋಗ್ತಿರುತ್ತೆ. ಬಟ್ ಇಳಿಯೋ ಸ್ಪೀಡ್ ಕೂಡ ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ. ಆಗ ಪೈಲಟ್ಗೆ ವಿಮಾನ ಕಂಟ್ರೋಲ್ ಸಿಗದೆ ಜೋರಾಗಿ ವಿಮಾನ ನೆಲಕ್ಕೆ ಅಪ್ಪಳಿಸುತ್ತೆ. ಅದು ಲ್ಯಾಂಡ್ ಆದ ರಭಸಕ್ಕೆ ರನ್ವೇ ಇಂದ ಬರೋಬ್ಬರಿ 500 ಮೀಟರ್ ದೂರಕ್ಕೆ ಹೋಗಿ ವಿಮಾನ ಬಿದ್ದುಬಿಡುತ್ತೆ. ಇನ್ನು ಅಲ್ಲೇ ಪಕ್ಕದಲ್ಲಿದ್ದ ಕೆಲಸ ಮಾಡುತ್ತಿದ್ದಂತಹ ಪ್ರತ್ಯಕ್ಷದರ್ಶಿಗಳು ಹೇಳೋದೇನಪ್ಪಾ ಅಂತಂದ್ರೆ, ಸಡನ್ ಆಗಿ ವಿಮಾನದಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಬೆಂಕಿನ ಆರಿಸೋಕೆ ಸಿಬ್ಬಂದಿ ಕೂಡ ಲೇಟ್ ಮಾಡಿ ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಬಾರಾಮತಿ ಒಂದು ಚಿಕ್ಕ ಏರ್ಪೋರ್ಟ್ ಆಗಿರುತ್ತೆ. ಇಲ್ಲಿ ಫೆಸಿಲಿಟೀಸ್ಗಳು ಜಾಸ್ತಿ ಇರಲಿಲ್ಲ. ಇನ್ನು ವಿಮಾನ ಬೆಂಕಿ ಹಚ್ಕೊಂಡ ತಕ್ಷಣ ಅಲ್ಲಿಗೆ ಬಂದು ನೋಡಿದಾಗ ದೇಹಗಳೆಲ್ಲ ಅರೆ ಬೆಂದ ಸ್ಥಿತಿಯಲ್ಲಿದ್ವು. ಆದರೂ ಕೂಡ ಅಜಿತ್ ಪವಾರ್ ರನ್ನ ಅಲ್ಲಿಂದ ತಕ್ಷಣವೇ ಆಂಬ್ಯುಲೆನ್ಸ್ನ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಅಷ್ಟೊತ್ತಿಗಾಗಲೇ ಅಜಿತ್ ಪವಾರ್ ಅವರ ಪ್ರಾಣ ಇಹಲೋಕವನ್ನ ತ್ಯಜಿಸಿ ಬಿಡುತ್ತೆ. ಇನ್ನು ಈ ಘಟನೆಯಿಂದ ಭಾರತದ ಎಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಂತಾಪವನ್ನ ಸೂಚಿಸಿದ್ದಾರೆ. ಆದರೆ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿ ಇದು ವಿಮಾನದ ದುರಂತ ಅಲ್ಲ, ಕೊಲೆ ಎಂದು ಬೆಳಗ್ಗಿನಿಂದ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಬೇಕಂತ ಬಿಜೆಪಿಯವರೇ ಮಾಡಿಸಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ರವರು ಇದರ ಹಿಂದೆ ಇದ್ದಾರೆ, ಅವರ ಕೈವಾಡ ಇದೆ ಅಂತ ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ. ಈಕೆ ಅಸಲಿಗೆ ಈ ಮಮತಾ ಬ್ಯಾನರ್ಜಿ ಅವರಿಗೆ ಬುದ್ಧಿ ಸರಿ ಇಲ್ಲ ಅನ್ಸುತ್ತೆ.
ಅಜಿತ್ ಪವಾರ್ ಅವರು ಎನ್ಸಿಪಿ ಪಕ್ಷದಲ್ಲಿದ್ದರೂ ಕೂಡ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿದ್ದಾರೆ. ಮಹಾರಾಷ್ಟ್ರದಲ್ಲಿದ್ದವರು ಬಿಜೆಪಿ, ಶಿವಸೇನೆ ಹಾಗೂ ಎನ್ಸಿಪಿಯ ಮೈತ್ರಿ ಸರ್ಕಾರ. ಅಲ್ಲಿ ಚುನಾವಣೆ ನಡೆದು ಇನ್ನು 1 ವರ್ಷ ಕೂಡ ಕಳೆದಿಲ್ಲ. ಅವರನ್ನ ಮುಗಿಸಿಬಿಟ್ರೆ ಬಿಜೆಪಿಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ. ಮತ್ತೊಂದು ಸಂಗತಿ ಏನಪ್ಪಾ ಅಂತಂದ್ರೆ, ಅಜಿತ್ ಪವಾರ್ ಅವರು ಹೋಗ್ತಿದ್ದಂತಹ ವಿಮಾನ ಲಿಯರ್ ಜೆಟ್ 45 ಅಂತ. ಇದೊಂದು ಪ್ರೈವೇಟ್ ಕಂಪನಿಗೆ ಸೇರಿರುವಂತಹ ವಿಮಾನ. ಈ ವಿಮಾನ ಅತ್ಯಂತ ಸುರಕ್ಷಿತ ವಿಮಾನ ಎಂದು ಕರೆಯಲ್ಪಡುತ್ತೆ. ಈಗ ಬರುತ್ತಿರುವಂತಹ ಮಾಹಿತಿ ಪ್ರಕಾರ ಲ್ಯಾಂಡಿಂಗ್ ಸಮಯದಲ್ಲಿ ಗಾಳಿಯ ವೇಗ ಜಾಸ್ತಿ ಇದ್ದ ಕಾರಣ ಅಪಘಾತವಾಗಿರಬಹುದು ಎಂದು ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ಎಲ್ಲದಕ್ಕೂ ಮೋದಿಯವರನ್ನೇ ದೂಷಿಸ್ತಾರೆ. ಉದಾಹರಣೆಗೆ ಅಂದ್ಕೊಳ್ಳೋಣ, ನೀವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾಗಿರುತ್ತೆ. ಅದಕ್ಕೆ ಅಂತ ನೀವೊಂದು ಪ್ರೈವೇಟ್ ಕಂಪನಿಯ ಕ್ಯಾಬನ್ನ ಹೈರ್ ಮಾಡಿರ್ತೀರಾ. ಹೋಗ್ತಾ ದಾರಿಲಿ ನಿಮಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದಕ್ಕೆ ನೀವು ಸರ್ಕಾರವನ್ನ ಅಥವಾ ಮುಖ್ಯಮಂತ್ರಿಗಳನ್ನ ದೂಷಿಸಿದ್ರೆ ಆಗುತ್ತಾ? ಈಗ ಸಾವನ್ನಪ್ಪಿರುವಂತಹ ಅಜಿತ್ ಪವಾರ್ ಅವರ ಕತೆ ಕೂಡ ಇದೇನೆ. ಅವರೇ ಪ್ರೈವೇಟ್ ಜೆಟ್ ಅನ್ನ ಹೈರ್ ಮಾಡಿಕೊಂಡು ಹೋಗಿರೋದು. ಇದಕ್ಕೆ ಸರ್ಕಾರ ಹೇಗೆ ಹೊಣೆಯಾಗುತ್ತೆ ಹೇಳಿ? ಮತ್ತೊಂದು ಕಡೆ ಈಗ ಅಜಿತ್ ಪವಾರ್ ಕಳೆದ ವರ್ಷ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳಾದ ವಿಜಯ್ ರೂಪಾನಿ ಎಲ್ಲರೂ ಕೂಡ ಬಿಜೆಪಿಯವರೇ. ಇನ್ನು ಕಾಂಗ್ರೆಸ್ನವರೇನಾದ್ರೂ ಸತ್ತಿದ್ರೆ ಇದನ್ನ ಮೋದಿ ಅವರೇ ಮಾಡಿಸ್ಬಿಟ್ರು ಅಂದ್ರೆ ಅರ್ಥ ಇರೋದು ಅಲ್ವಾ? ಆದ್ರೆ ಈ ವಿಚಾರಕ್ಕೂ ರಾಜಕೀಯ ಬಣ್ಣ ತರೋದು ಸರಿಯಲ್ಲ. ಇನ್ನು ಫ್ಲೈಟ್ನಲ್ಲಿ ಮಹಿಳಾ ಸಿಬ್ಬಂದಿಯಾದ ಪಿಂಕಿ ಮಾಲಿರವರು ಕೂಡ ಸಾವನ್ನಪ್ಪಿದ್ದಾರೆ. ಅವರು ವಿಮಾನದಲ್ಲಿ ಹಾರುವ ಮುನ್ನ ಅವರ ತಂದೆಗೆ ಕರೆ ಮಾಡಿ, ನಾನು ಇವತ್ತು ಅಜಿತ್ ಪವಾರ್ ರೊಂದಿಗೆ ಹಾರ್ತಿದ್ದೀನಿ ಅಂತ ಖುಷಿಯಾಗಿ ಸುದ್ದಿಯನ್ನ ಹಂಚ್ಕೊಂಡಿದ್ರು. ಆದ್ರೆ ಅದೇ ಅವಳ ಕೊನೆ ಫ್ಲೈಟ್ ಆಗಲಿದೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಅಂತ ಅವರ ತಂದೆಯೇ ಸ್ವತಃ ಹೇಳಿದ್ದಾರೆ. ಇನ್ನು ಫ್ಲೈಟ್ನಲ್ಲಿ ಅಪಘಾತವಾದಾಗ ಮೊದಲು ಹುಡುಕೋದೆ ಈ ಬ್ಲ್ಯಾಕ್ ಬಾಕ್ಸ್ ಅನ್ನ. ಇದೊಂದು ಪೆಟ್ಟಿಗೆ ರೀತಿ ಇರುತ್ತೆ. ಇದನ್ನ ಕರೆಯೋದು ಬ್ಲ್ಯಾಕ್ ಬಾಕ್ಸ್ ಅಂತ. ಆದ್ರೆ ಇದರ ಬಣ್ಣ ಆರೆಂಜ್ ಕಲರ್ ಇರುತ್ತೆ. ಇದರಲ್ಲಿ ಫ್ಲೈಟ್ ಒಳಗಡೆ ಇರುವಂತಹ ಜನ ಮತ್ತು ಪೈಲಟ್ ಏನ್ ಮಾತನಾಡಿರ್ತಾರೋ ಅಥವಾ ಹೇಳಿರ್ತಾರೋ ಅನ್ನುವಂತಹ ಎಲ್ಲಾ ಸುದ್ದಿಗಳು ಅದು ರೆಕಾರ್ಡ್ ಆಗಿರುತ್ತೆ. ಫ್ಲೈಟ್ ಎಷ್ಟೇ ಬೆಂಕಿಯಲ್ಲಿ ಭಸ್ಮ ಆಗ್ಬಿಟ್ರೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ಗೆ ಏನೂ ಆಗೋದಿಲ್ಲ. ಇನ್ನು ಅಜಿತ್ ಪವಾರ್ ಅವರ ಫ್ಲೈಟ್ನ ಬ್ಲ್ಯಾಕ್ ಬಾಕ್ಸ್ ಅನ್ನ ತನಿಖೆಗೆ ಒಳಪಡಿಸಲಾಗಿದೆ. ಪೈಲಟ್ ಮತ್ತು ಅಜಿತ್ ಪವಾರ್ ಅವರು ಏನ್ ಮಾತನಾಡಿದ್ರು ಕೊನೆಯದಾಗಿ ಅಂತ ನಾಳಿದ್ದು ತಿಳಿಯಲಿದೆ. ಕಾದು ನೋಡಬೇಕು ಅಷ್ಟೇ. ಇನ್ನು ಸ್ನೇಹಿತರೆ, ಪ್ರಪಂಚದಲ್ಲಿ ಪ್ರತಿದಿನ ಲಕ್ಷಾಂತರ ವಿಮಾನಗಳು ಹಾರಾಡ್ತವೆ. ಈ ಅಪಘಾತಗಳನ್ನ ಕೂಡ ಈಗ ಕಾಮನ್ ಆಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಇದು ಕಾಮನ್ ಆಗ್ಬಿಟ್ಟಿದೆ. ಇಲ್ಲಿಯವರೆಗೂ ಕೂಡ 11,000 ಫ್ಲೈಟ್ ದುರಂತಗಳು ನಡೆದಿವೆ. ಆದ್ರೆ ಸಾಮಾನ್ಯ ಜನರು ಸತ್ತಾಗ ಇದು ಅಷ್ಟೊಂದು ದೊಡ್ಡ ಸುದ್ದಿ ಆಗೋದಿಲ್ಲ. ಅದೇ ದೊಡ್ಡ ರಾಜಕಾರಣಿಗಳು, ದುಡ್ಡಿರುವಂತಹ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಸೆಲೆಬ್ರಿಟಿಗಳು ಸಾವನ್ನಪ್ಪಿದಾಗ ಮಾತ್ರ ಇದನ್ನ ದೊಡ್ಡ ಸುದ್ದಿಯಾಗಿ ಮಾಡಲಾಗುತ್ತೆ. ನಾವಿಲ್ಲಿ ಕೇವಲ ಅಜಿತ್ ಪವಾರ್ನ ಮಾತ್ರ ನೋಡಿದ್ದೀವಿ. ಆದ್ರೆ ಇನ್ನು 30-35 ವರ್ಷ ಒಳಗಿರುವಂತಹ ಪೈಲಟ್ ಆಗಿರಬಹುದು, ಮಹಿಳಾ ಸಿಬ್ಬಂದಿ ಆಗಿರಬಹುದು, ಅವರ ಕುಟುಂಬಕ್ಕೂ ಕೂಡ ಇದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ನಿಮಗೇನನ್ಸುತ್ತೆ? ಈ ವಿಮಾನ ಅಪಘಾತವು ಸಹಜವಾಗಿ ನಡೆದಿದ್ಯಾ ಅಥವಾ ಕೊಲೆನಾ? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.